ಕೊರಟಗೆರೆಯಲ್ಲಿ ಕಲ್ಲು ಗಣಿಗಾರಿಕೆ ವಿರೋಧಿಸಿ ರೈತರ ಪ್ರತಿಭಟನೆ. ಜಿಲ್ಲಾಧಿಕಾರಿ ಭರವಸೆ ಮೇರೆಗೆ ಹೋರಾಟ ಕೈಬಿಟ್ಟ ಅನ್ನದಾತರು. ಕೊರಟಗೆರೆಯಲ್ಲಿ ಕಲ್ಲು ಗಣಿಗಾರಿಕೆಯನ್ನ ವಿರೋಧಿಸಿ ಕೈಗೊಂಡಿದ್ದ ಅಹೋರಾತ್ರಿ ಧರಣಿಯನ್ನ ಅನ್ನದಾತರು ಕೊನೆಗೂ ಕೈಬಿಟ್ಟಿದ್ದಾರೆ. ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ನೀಡಿದ ಭರವಸೆಯ ಮೇರೆಗೆ ರೈತರು ತಮ್ಮ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಕೊರಟಗೆರೆ ತಾಲೂಕಿನ ಗೌರಿಕಲ್ಲು, ಬುಕ್ಕಾಪಟ್ಟಣ, ಚೀಲಗಾನಹಳ್ಳಿ, ಹಿರಕಸಂದ್ರ ಕಾಲೋನಿ ಮತ್ತು ಜೆಟ್ಟಿ ಅಗ್ರಹಾರ ಸಮೀಪ ಮತ್ತೆ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿರುವುದು ಕೊರಟಗೆರೆಯ ಅನ್ನದಾತರನ್ನ ಕೇಳುವಂತೆ ಮಾಡಿತ್ತು. ಈ ಸಂಬಂಧ ರೈತರ ಆಕ್ರೋಶ ಕಟ್ಟೆಯೊಡೆದಿದ್ದು, ನಿನ್ನೆ ಕೊರಟಗೆರೆ ಪಟ್ಟಣದಲ್ಲಿರುವ ಮಿನಿ ವಿಧಾನಸೌಧಕ್ಕೆ ಟ್ರ್ಯಾಕ್ಟರ್ಗಳ ಸಮೇತ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ರು. ಗಣಿಗಾರಿಕೆಗೆ ನೀಡಿರುವ ಅನುಮತಿಯನ್ನ ರದ್ದು ಮಾಡುವವರೆಗೂ ಅಹೋರಾತ್ರಿ ಧರಣಿಯನ್ನ ನಡೆಸುವುದಾಗಿ ಅನ್ನದಾತರು ಪಟ್ಟು ಹಿಡಿದಿದ್ರು. ಕೊರಟಗೆರೆ ಮಿನಿ ವಿಧಾನಸೌಧದ ಆವರಣದಲ್ಲಿಯೇ ಅಡುಗೆ ಮಾಡಿ ಅಲ್ಲೇ ಊಟವನ್ನು ಮಾಡಿ ಪ್ರತಿಭಟನೆಯನ್ನ ಮುಂದುವರಿಸಿದ್ರು. ಕೊರಟಗೆರೆ ತಹಶೀಲ್ದಾರ್, ಮಧುಗಿರಿ ಉಪವಿಭಾಗಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾ ನಿರತ ರೈತರ ಮನವೊಲಿಸುವ ಪ್ರಯತ್ನ ನಡೆಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಕೊನೆಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರೇ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಭರವಸೆ ನೀಡಿದ ಮೇಲೆ ಅನ್ನದಾತರು ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅನ್ನದಾತರೊಂದಿಗೆ ಮಾತನಾಡಿದರು. ಅಹೋರಾತ್ರಿ ಧರಣಿಯನ್ನ ಕೈಬಿಡುವಂತೆ ಪ್ರತಿಭಟನಾ ನಿರತ ರೈತರ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಬಳಿಕ ಮಾತನಾಡಿದ ಅವರು, ಹೈಕೋರ್ಟ್ ಆದೇಶ ಇರೋ ಕಾರಣ ತಹಶೀಲ್ದಾರ್ ನೇತೃತ್ವದಲ್ಲಿ ಡ್ರೋನ್ ಸರ್ವೆ ಕಾರ್ಯ ಆಗಿದೆ ಅಷ್ಟೇ. ಇದರಲ್ಲಿ ರೈತರು ಆತಂಕ ಪಡೋ ಅಗತ್ಯವಿಲ್ಲ. ಕೊರಟಗೆರೆಯಲ್ಲಿ 3 ಕಡೆ ಗಣಿಗಾರಿಕೆ ಪ್ರಾರಂಭಿಸುವ ಬಗ್ಗೆ ರೈತರ ವಿರೋಧದ ಬಗ್ಗೆ ಟಾಸ್ಕ್ ಫೋರ್ಸ್ ಕಮಿಟಿ ಗಮನಕ್ಕೆ ಬಂದಿದೆ. ಈಗಾಗಲೇ ಇದರ ಬಗ್ಗೆ ಕಮಿಟಿಯಲ್ಲಿ ಚರ್ಚಿಸಲಾಗಿದ್ದು, ಗಣಿಗಾರಿಕೆಯ ಕ್ವಾರೆ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗುವುದು ಎಂದರು. ಇವತ್ತು ಕೂಡ ಅದು ಏನು ಚಾಲ್ತಿಯಲ್ಲಿ ಇಲ್ಲ. ಈ ಪರ್ಟಿಕ್ಯುಲರ್ ಕ್ವಾರಿದು ಯಾವುದೇನು ಚಾಲ್ತಿಯಲ್ಲಿ ಇಲ್ಲ. ಬಟ್ ಸರ್ವೆ ಅಂತೂ ಏನೋ ಮಾಡಿದ್ದಾರೆ ತಹಸೀಲ್ದಾರ್ ಅವರು. ಸೊ ಹಂಗಾಗಿ ಏನಾದರೂ ಚಾಲ್ತಿ ಆಗುತ್ತಾ ಅನ್ನೋ ಒಂದು ಆತಂಕದಲ್ಲಿ ಇವತ್ತು ಬಂದಿದ್ದಾರೆ. ಬಟ್ ಅವರು ಸರ್ವೇನೂ ಕೂಡ ಕಂಪ್ಲೀಟ್ ಮಾಡಿದ್ದಾರೆ, ಎಲ್ಲ ಗೊತ್ತಿಲ್ಲ ನನಗೆ. ಬಟ್ ಅದು ಕೋರ್ಟ್ ಡೈರೆಕ್ಷನ್ಸ್ ಇದೆ, ಅದನ್ನು ಆನರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಸೊ ಈಗ ರೈತರು ಏನೇನು ದೂರು ಕೊಟ್ಟಿದ್ದಾರೆ, ಅವ್ರದ್ದು ಪಾಯಿಂಟ್ಸ್ ಏನಿದೆ ಅದನ್ನು ನಾವು ಕೂಡ ಪರಿಶೀಲನೆ ಮಾಡ್ತೀವಿ ಫ್ರಮ್ ದ ಟಾಸ್ಕ್ ಫೋರ್ಸ್ ಕಮಿಟಿ ಪಾಯಿಂಟ್. ಮೇಡಮ್, ಚೀಲಗಾನಹಳ್ಳಿ ಹೊರತುಪಡಿಸಿ ಗೌರಿಕಲ್ಲು, ಬುಕ್ಕಾಪಟ್ಟಣ ಮತ್ತು ಅಗ್ರಹಾರ ಮತ್ತು ತೆಂಗನಹಳ್ಳಿ ಈ 4 ಕಡೆನೂ ಈಗಾಗಲೇ ಘಟಕಗಳು ಪ್ರಾರಂಭ ಆಗಿದೆ. ಗಣಿ ಇಲಾಖೆ ಹೇಳ್ತಾರಂತೆ ಮೇಡಮ್, ಪ್ರಾರಂಭ ಮಾಡಿ ನಾವಿದ್ದೀವಿ, ನಾವು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀವಿ, ಯಾರು ಬಂದರೂ ನಾವಿದ್ದೀವಿ ಅಂತೇಳ್ಬಿಟ್ಟು ರೈತರಿಗೆ ಮತ್ತು ಕಾರ್ಮಿಕರಿಗೆ, ಬಂಡೆ ಕಾರ್ಮಿಕರಿಗೆ ತೊಂದರೆ ಕೊಡ್ಕೊಂಡು ಸಮಸ್ಯೆಗಳು ಮಾಡ್ತಾ ಇದ್ದಾರೆ ಮೇಡಮ್. ಇದಾಗಲೇ ಸುದ್ದಿಗಳು ಆಗಿದೆ. ಮೊನ್ನೆ ಕೂಡ KDP ಮೀಟಿಂಗಲ್ಲಿ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಒಂದು 3 ಕ್ವಾರಿಗಳು ಇದೆ ಕೊರಟಗೆರೆ ತಾಲೂಕಲ್ಲಿ ಇದೇ ಥರ ಸಮಸ್ಯೆ ಆಯಿತು. ನಾವು ಹೋದ ವಾರನೇ ಮೀಟಿಂಗ್ ಕರೆದು ನೋಟಿಸ್ ಕೊಟ್ಟು ಮತ್ತು ಇವತ್ತೂ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಇತ್ತು. ಸೊ ಅದರಲ್ಲಿ ನಾನು ಕೂಡ ಒಂದು ತೀರ್ಮಾನ ತಗೊಂಡಿದ್ದೀವಿ, ಮೆಂಬರ್ಸ್ ಎಲ್ಲ ಬಂದಿದ್ದರು, ತೀರ್ಮಾನ ತಗೊಂಡಿದ್ದೀವಿ. ಸೊ ಅದು ವಿ ವಿಲ್ ಇಶ್ಯೂ ದಿ ಆರ್ಡರ್ ಶಾರ್ಟ್ಲಿ. ಸೊ ಹಂಗಾಗಿ ವಿ ಹ್ಯಾವ್ ಟೇಕನ್ ಸಮ್ ಆ್ಯಕ್ಷನ್. ಇದರಲ್ಲಿ ಕೂಡ ಅವ್ರು ಏನು ಹೇಳ್ತಿದ್ದಾರೆ ಅದೆಲ್ಲ ವಾಸ್ತವಾಂಶ ನಾವು ನೋಡಿ ವಿ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್. ಮತ್ತು ಲೋಕಲ್ನವ್ರು ಯಾರೂ ಇಲ್ಲ ಮೇಡಮ್, ತುಮಕೂರು, ಕೊರಟಗೆರೆ ಅಥವಾ ತುಮಕೂರು ಜಿಲ್ಲೆ ಯಾರೂ ಇಲ್ಲ. ಶಿವಮೊಗ್ಗದವರು, ಬೆಂಗಳೂರಿನವರು, ಬಳ್ಳಾರಿ ಕಡೆಯಿಂದ ಬರ್ತಾ ಇದ್ದಾರೆ ಮೇಡಮ್. ಯಾಕೆ ಬರ್ತಾ ಇದೆ ಕೊರಟಗೆರೆಗೆ, ಯಾಕೆ ಬರ್ತಾ ಇದೆ? ಇದರಲ್ಲಿ ಇದು ಇಶ್ಯೂ ಆಗಿದೆ. ಸೊ ಐ ಕ್ಯಾನಾಟ್ ಕಾಮೆಂಟ್ ಮಚ್ ಆನ್ ದಟ್. ಥ್ಯಾಂಕ್ ಯು. ಒಟ್ಟಿನಲ್ಲಿ ಗೃಹ ಸಚಿವರ ಸ್ವಕ್ಷೇತ್ರ ಕೊರಟಗೆರೆಯಲ್ಲಿ ನಡೆಯುತ್ತಿದ್ದ ಅನ್ನದಾತರ ಧರಣಿ ಜಿಲ್ಲಾಡಳಿತದ ತಲೆನೋವಿಗೆ ಕಾರಣವಾಗಿತ್ತು. ಕೊನೆಗೂ ಅನ್ನದಾತರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದು, ಅಧಿಕಾರಿಗಳು ನಿರಾಳರಾಗಿದ್ದಾರೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.